ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಪಾಕಿಸ್ತಾನ ಭಾರತೀಯ ಸೇನೆ ಮೇಲೆ ಗುಂಡಿನ ದಾಳಿ ಮಾಡಲಾಗಿದೆ. ನೌಶೇರಾ, ಸುಂದರ್ಬನಿ, ಅಕ್ನೂರ ಬಳಿ ದಾಳಿ ಮಾಡಿರೋದು ಮತ್ತೆ ಕದನ ವಿರಾಮವನ್ನ ಉಲ್ಲಂಘಿಸಿದೆ ಪಾಕ್ ಇಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕ್ ಸೇನೆಗೆ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರವನ್ನ ಇಲ್ಲಿ ನೀಡ್ತಾ ಇದೆ. ಸುಮ್ಮನೆ ಕೂತಿಲ್ಲ ಭಾರತೀಯ ಸೇನೆ, ಕೌಂಟರ್ ಅಟ್ಯಾಕ್ ಅನ್ನು ಕೂಡ ಮಾಡಲಾಗ್ತಾ ಇದೆ. ಸುಮಾರು 6 ದಿನಗಳಿಂದ ಗುಂಡಿನ ಚಕಮಕಿ ನಡೀತಾ ಇದೆ. ಕದನ ವಿರಾಮ ಉಲ್ಲಂಘಿಸ್ತಾ ಇದೆ ಪಾಕ್ ಸೇನೆಗೆ ಭಾರತೀಯ ಸೇನೆ ಕೂಡ ಇಲ್ಲಿ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಪಾಕಿಸ್ತಾನ ಮತ್ತೆ ಕಾಲ್ ಕಿರಿಕೊಂಡು ಜಗಳಕ್ಕೆ ಬರ್ತಾ ಇರೋದು. ಅಪ್ರಚೋದಿತ ದಾಳಿ ಅಂತ ನಾವು ಏನು ಹೇಳ್ತೀವಿ, ಆ ಅಪ್ರಚೋದಿತ ದಾಳಿಯನ್ನ ಪಾಕ್ ಸೇನೆ ಮಾಡ್ತಾ ಇದೆ. ಈಗಾಗಲೇ ನೌಶೇರಾ, ಸುಂದರ್ಬನಿ ಹಾಗೇನೆ ಅಕ್ನೂರ ಇಲ್ಲೆಲ್ಲ ದಾಳಿಯನ್ನ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ನಮ್ಮ ಸೇನೆ ಅಲರ್ಟ್ ಆಗಿದೆ. ಹೆಜ್ಜೆ ಹೆಜ್ಜೆಗೂ ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ, ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಪಾಕ್ ಸೇನೆ ರಾತ್ರಿ ಗುಂಡಿನ ಚಕಮಕಿ ನಡೆಸ್ತಾ ಇರೋದು ನಿರಂತರವಾಗಿ 6 ದಿನಗಳಿಂದಲೂ ಕೂಡ ಈ ಅಟ್ಯಾಕ್ ಅನ್ನ ಮಾಡ್ತಾ ಇದೆ, ಗುಂಡಿನ ದಾಳಿಯನ್ನ ಮಾಡ್ತಾ ಇರೋದು. ಅದಕ್ಕೆ ನಮ್ಮ ಭಾರತೀಯ ಸೇನೆ ಕೂಡ ಉತ್ತರವನ್ನು ಕೊಡ್ತಾ ಇದೆ. ಇನ್ನು ಈ ಗಡಿ ಪ್ರದೇಶಗಳ ಸುತ್ತಮುತ್ತಲಿರುವಂಥ ಜಿಲ್ಲೆಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ಬಂದೋಬಸ್ತನ್ನು ಮಾಡಲಾಗಿದೆ. ನಮ್ಮ ಸೇನೆ ಯಾವುದೇ ಕ್ಷಣದಲ್ಲಿ ಯಾವುದೇ ರೀತಿಯಾದಂಥ ವಿಚಾರ ಆದ್ರೂ ಅದನ್ನು ಎದುರಿಸೋಕೆ ರೆಡಿ ಆಗಿದೆ. ಈಗಾಗಲೇ ತಾಲೀಮುಗಳು ಕೂಡ ನಡೆದಿದೆ, ಅದರ ವಿಡಿಯೋಸ್ಗಳನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಪುಕ್ಕ ಶುರು ಆಗಿಬಿಟ್ಟಿದೆ. ಎಲ್ಲಿಂದ ಯಾವಾಗ ಭಾರತೀಯರು ಅಟ್ಯಾಕ್ ಮಾಡಿಬಿಡ್ತಾರೋ ಅನ್ನುವಂಥ ಆತಂಕದಲ್ಲಿ ಪಾಕಿಸ್ತಾನಕ್ಕಿದೆ. ಇನ್ನೊಂದು ಕಡೆಯಲ್ಲಿ ಅವರ ಸೇನೆಯವರು ಸಾಲಾಗಿ ರಾಜೀನಾಮೆ ಕೊಡ್ತಾ ಇರೋದು. ಅವ್ರ ಸೇನೆಯ ಮುಖ್ಯಸ್ಥರೇ ಓಡೋಗ್ಬಿಟ್ಟಿದ್ದಾರೆ, ಯಾವ ಗುಹೆಯಲ್ಲಿ ಅಡಗಿ ಕೂತಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೂ ಅಪ್ರಚೋದಿತ ದಾಳಿಯನ್ನು ಮಾಡಿ ಮೈ ಮೇಲೆ ಬರೋದು ಅಂತಾರಲ್ಲ, ಆ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಭಾರತ ಇದೆಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ.